ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ RSSನವರು ದ್ವೇಷದ ಭಾಷಣ ಮಾಡೋರೇ ನೀವು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಂತ ಹೇಳಿ ನನಗೆ ತೃಪ್ತಿಯಾಗಿದೆ ಅಂತ ಅಲ್ಲ. ನಾವು ಇನ್ನೂ ಕಡಿಮೆ ಮಾಡ್ತಕ್ಕಂಥ ಅಪರಾಧಗಳೇ ನಡೀಬಾರ್ದಾಗಿರ್ತಕ್ಕಂಥ ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ RSSನವರು ದೇಶದ ರಾಜಕಾರಣ ಮಾಡವ್ರೆ ಇವರು. ನೀನು RSS ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ಕೊಂಡು ನೀನೆಲ್ಲಿ RSS ಹೋಗಿದ್ದೆ? ನೀ RSS ಶಾಖಕ್ಕೆ ಹೋಗೇ ಇಲ್ಲ. ಈಗ ದ್ವೇಷದ ಭಾಷಣ ಮಾಡೋರೇ ನೀವು. ರಾಜಕಾರಣ ಮಾಡೋರಿಗೆ ಉತ್ತರ ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿ. ಇವ್ರೆ ಜಾಸ್ತಿ ಮೇಲೆ ಮಾತಾಡೋದು ಬೇಡ, ಸುಮ್ಕೂರಿ. ನನಗೆ ನೀವೆಲ್ಲ ಸಭಾಧ್ಯಕ್ಷರೇ ನಿಮ್ಗೆಲ್ರಿಗೂ ಎತ್ತಿಕೊಂಡು ಗಲಾಟೆ ಮಾಡಿ ಅಂತ ಹೇಳ್ಕೊಟ್ರವರು ಗೊತ್ತು ನನಗೆ. ನೋಡಪ್ಪ ಹಿಂಗೆಲ್ಲ ಕೂಗಾಡಿರಿ ಯಾರು ಕೇಳಲ್ಲ. ಸಭಾಧ್ಯಕ್ಷರೇ, ಈ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ SDPI PFI ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ಭಾಷಣ ಮಾಡಿದವರಿಗೆ. ನೀನು ನಮ್ಮ ಕಾಂಗ್ರೆಸ್ನಲ್ಲಿದ್ದೆ ಕೂತ್ಕೊಳ್ಳಯ್ಯ. ನೀನು RSSನವನಲ್ಲ, ಕೂತು. ನಾಟ್ RSS. ವಾಪಸ್ ತಗೊಂಡಿದ್ದೀರಿ ನೀವು. ನಿಮ್ನೆಲ್ಲ ಎತ್ಕಟ್ಟಿದ್ದಾರೆ ನಿಂತ್ಕೊಳ್ಳಿ ಅಂತ. ಸರ್ ನಿಮ್ದೇ ದಲಿತ ಶಾಸಕರ ಮೇಲೆ ಗೊತ್ತಾಯ್ತು, ನಿಮ್ದೆಲ್ಲ ಗೊತ್ತಾಯ್ತು. ಕೂತ್ಕೊಳ್ರಿ, ಆಯ್ತು. ಕೂತ್ಕೊಳ್ರಿ. ನೀನ್ ಕೂಗೋದೆಲ್ಲ ಗೊತ್ತಾಗ್ಬಿಡಪ್ಪ. ನೀನ್ RSS ಅಂತ ಹೌದು, ನಾನು ಉತ್ತರ ಹೇಳೋದೇ ಫೈನಲ್. ನಾನು ಹೇಳಲ್ಲ. ನೀವು ಹೌದೌದು, ಮತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತೀರಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋದಾಗ ಅನುಮತಿ ಇಲ್ಲದ ಶಿಕ್ಷಕರು ಒಳಬಳ ಮಾತಾಡಿದ್ರೆ ಮುಖ್ಯಮಂತ್ರಿಗಳು RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು RSS. ಇಲ್ಲಿರೋರೆಲ್ಲರೂ ಕೂಡ RSS. ದೇಶದ ಪ್ರಧಾನಿ RSS, ದೇಶದ ಪ್ರಧಾನಿ RSS, ಹೋಮ್ ಮಿನಿಸ್ಟರ್ RSS. ಇವ್ರು ಯಾರೋ ನನ್ನ ಮನೆ ಈ ಬಂದಿರೋರು ಇವರು RSS ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋ ಪ್ರಶ್ನೆ. ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಇವರೆಲ್ಲ ಕಾಂಗ್ರೆಸ್ ಅವರು. ಟೆರರಿಸ್ಟ್ ಸಪೋರ್ಟ್ ಇವೆಲ್ಲ ಸಪೋರ್ಟ್ ಮಾಡೋರು ಟೆರರಿಸ್ಟ್. ಮನೆ ಸೇರಿಸ್ಕೊಂಡು ನೀವು ರಾಜಕಾರಣ ಮಾಡೋರು. ನೀವು ಮನೆಗೆ ಇಟ್ಕೊಂಡು ರಾಜಕಾರಣ, ಮನೇಲಿ ಇಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ RSS ಕಲಿಬೇಕಾಗಿಲ್ಲ. RSS ದೇಶವನ್ನ ಕಟ್ಟುವಂತವ್ರು ನೀವು. ದೇಶನ ಒಡೆಯೋರು. ಪಾಕಿಸ್ತಾನ ನೀವು, ಬಾಂಗ್ಲಾದೇಶ
ಸಮಾಜ ಹೊಡಿತಕ್ಕಂಥದ್ದು ದೇಶ ವಿಭಜನೆ ಮಾಡ್ತಾರೆ. ಸಂಘಟನೆಗಳಿಗೆ ಉತ್ತೇಜನ ಕೊಡುವಂತರು ನಾವು ದೇಶವನ್ನು ಜೋಡಿಸುವಂತ ನೋಡಿ ಕರ್ಫ್ಯೂನಿಂದ ತೆಗಿಬೇಕು. ಇಲ್ಲ ನಾನು ಹೇಳ್ತಾ ಇರೋದು ಕರ್ಫ್ಯೂನಿಂದ ತೆಗಿಬೇಕು. ಕಾಂಗ್ರೆಸ್ ಅವರು ಈ PFI ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ ಬರೀರಿ. ಕಾಂಗ್ರೆಸ್ ಅವರು PFI ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರೆ ಅದನ್ನು ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ. ಮತ್ತೆ PFI ಎಲ್ಲ ಅವ್ರ ಏಜೆಂಟ್ಗಳೇ ಅಲ್ಲ. RSS ನವರು ಹೇಳ್ದಾಗ ಮಾಡೋದು, ನೀವು PFI ಹೇಳ್ದಂಗ್ ಮಾಡೋದು, RSS ನವರು ಹೇಳ್ದಾಗ ಮಾಡೋದು. PFI ಹೇಳ್ದಂಗ್ ಮಾಡೋರು ಪಾಕಿಸ್ತಾನ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ಆಯ್ತು ನೀವ್ ಹೇಳಿ PFI ಹೇಳ್ದಂಗ್ ಮಾಡ್ತೀನಿ ಅಂತ ನೀವ್ ಹೇಳಿ. PFI ನಾನು ಮಾಡೇ ಇಲ್ಲ, ಹಿಂಗೇನು ಮಾಡಲ್ಲ, ಹಿಂಗೇನು ಮಾಡಲ್ಲ, ಈಗಲೂ ಮಾಡಲ್ಲ. PFI ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು ಮಾಡಲ್ಲ. RSS ನಮ್ಮ ವೈರಿಗಳು. ಚೈನಾ ಹೇಳ್ದಂಗ್ ಮಾಡೋರು, ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ದೇಶದ್ರೋಹಿ ಚಟುವಟಿಕೆ ನೀವು, ದೇಶ ಉಳಿಯೋರ ಜೊತೆ ಕೈ ಜೋಡಿಸ್ಕೊಂಡು ನೀವು ದೇಶ ಉಳಿಯೋರು. ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರಲ್ಲ. ಇತಿಹಾಸ ತಿಳ್ಕೊಳ್ಳಿ. ನೋಡಿ ಅಧ್ಯಕ್ಷರೇ, ಯಾವುದೇ ಕಾರಣಕ್ಕೂ ಇವರು RSS ಬಗ್ಗೆ ಮಾತಾಡಿರೋ ಪದನ ವಾಪಸ್ ತೆಗಿಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಮಾಡ್ಲಿ, ನಾವು ಇವ್ರಿಗೆಲ್ಲ ಎದುರ್ಕತ್ತೀವ, ಇವ್ರಿಗೆಲ್ಲ ಎದುರ್ಕತ್ತೀವಿ. RSS ಇವ್ರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ. ನೀವು ಏನ್ ಮಾಡ್ತೀರಿ ಅದನ್ನ ಎದುರಿಸಕ್ ತಯಾರಾಗಿದ್ದೀವಿ. ನಾವು ರೆಡಿ ಇದ್ದೀರಿ, ನಾವು ರೆಡಿಯಾಗಿ ಬಂದಿದ್ದೀರಿ. RSS ಏನೇ ಹೇಳಿದ್ರು ಕೂಡ ಅವ್ರನ್ನ ಎದುರಿಸಲಿಕ್ಕೆ, ಅವರ ಮಾತಾಡ್ತಿರ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ. ಕಾನೂನು ಕಾಪಾಡಿ, ಕಾನೂನು ಸುರಕ್ಷತೆ ಕಾಪಾಡಿ, ಕಾನೂನು ಪಾಲನೆ ಮಾಡಿ. ಆದ್ರೆ ಈ ರೀತಿ RSS ಸಂಘಟನೆ ಬಗ್ಗೆ ಕಾನೂನನ್ನು ಪಾಲನೆ ಮಾಡದೇ ಇರೋರೇ ನೀವು. ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ. ಇಲ್ಲಿ ಕೂತ್ಕೊಂಡು ಅವ್ರ ವಿರುದ್ಧವಾಗಿ ಹೇಳೋದು ಸರಿಯಲ್ಲ. ನನ್ನ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ಸರಿ, ನೀವು ಹೇಳಿ ಬೇರೆ ಕಡೆ. ಆದ್ರೆ ಇಲ್ಲಿ ಒಂದು ಕಡತದಲ್ಲಿ ಹೇಳ್ತೀನಿ, ಯಾವ ಹೇಳ್ತೀನಿ, ನಾನು ನಿಮ್ಗೆಲ್ಲ ಎದುರ್ಕೊಳ್ಳಲ್ಲ. RSS ನವ್ರಿಗೆಲ್ಲ ಸರ್ಕಾರ ನಡೆಸೋರು ನೀವು ಈ ರೀತಿ ಮಾತಾಡಿದ್ರೆ ಹೇಗೆ? ಬರೇ ಬೆಂಕಿ ಹಚ್ಚದ ಕೆಲಸ. ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ. ಆಧಾರ ಕೊಡಿ. ಅದನ್ನ ತೆಗ್ಸಿ. ಅದನ್ನ ಇವ್ರ ಮಕ್ಕಳು ಹೋಗ್ತಾರೆ, ಕೇಳ್ಬಿಡಿ ಅಧ್ಯಕ್ಷರೇ. ಇಲ್ಲ, ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ. ಇವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು.